ನಾವು ಈ ಫಸ್ಟ್ ವೀಕ್ ನಲ್ಲಿ ಒಂದು ವಾರ ತಗೊಂಡ್ವಿ ದುಡ್ಡು. ಆಮೇಲೆ ವಿಡ್ರಾ ಮಾಡೋದು 12,000 ಮೇಲೆನೆ ಬರ್ಬೇಕು ಅಂತ ಹೇಳಿದ್ರು. ನಾವು ಅದ್ರಾಗೆ ಬಿಟ್ವಿ, 1 ರೂಪಾಯಿನೂ ತಗೊಂಡಿಲ್ಲ. 10,000 ನಾವು ಪೇ ಮಾಡಿದ್ಮೇಲೆ ಡೈಲಿ ಇನ್ಕಮ್ ಬರ್ತಿತ್ತು. ಆಮೇಲೆ ಡಬಲ್ ಆಫರ್ ಹಾಕಿದ್ರು ಅವರು. 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ, 3 ಲಕ್ಷ ಹಾಕಿದ್ರೆ 6 ಲಕ್ಷ ಬರುತ್ತೆ, 5 ಲಕ್ಷ ಹಾಕಿದ್ರೆ 14 ಲಕ್ಷ ಬರುತ್ತೆ ಅಂತ ಅವ್ರು ಅಮೌಂಟ್ ಹಾಕಿದ್ರು, ಡಬಲ್ ಆಫರ್ ಹಾಕಿದ್ರು. ಆಗ್ಲಿ ಅಂತ ನಾವು ಸಾಲ ಮಾಡಿ ಬಡ್ಡಿ ಹಾಕಿ ನೋಡೋಣ ಬಡ್ಡಿ ಕೊಟ್ಟು ಆಮೇಲೆ ನೋಡೋಣ ಏನಾರು ಆಗ್ತದ ಅಂತ ನಾವು ದುಡ್ಡು ತಗೊಂಡು ಸಾಲ ಮಾಡಿ ಹಾಕಿದ್ವಿ 5 ಲಕ್ಷ. ಅವರು ಏನಿಲ್ಲ, ವೈಟ್ ಪೇಜ್ 2 ದಿವಸ ಬಿಟ್ಟು ವೈಟ್ ಪೇಜ್. ಯಾರು ಮಾಡಿರೋದು? ಶಾಹಿದ್, ಅರ್ಷದ, ಇವ್ರು ನದೀಮ್, ಇವ್ರು 3 ಜನ ಫ್ರಾಡ್ ಮಾಡಿರೋದು. ಸುಮ್ನೆ ರಾಜೇಶ್ ಅಂತ ಹೇಳ್ತಾ ಇದಾರೆ. ದಾವಣಗೆರೆಯಲ್ಲಿ ತಂದಿರೋದು ಅವರು. ಇದು ಟೋಟಲ್ ದಾವಣಗೆರೆಯಲ್ಲಿ 13,000 ಜನ ಹಾಕಿದ್ದಾರೆ. 10,000 ಹಾಕಿ ಮತ್ತೆ ಡಬಲ್ ಅವರು ಇದು ಡಬಲ್ ಆಫರ್ ಕೊಟ್ಟಿದ್ರು. ಆಫರ್ ಬಿಟ್ಟಿದ್ರಲ್ಲ, ಆ ಆಫರ್ ನಲ್ಲಿ ಎಲ್ಲಾರು 25 ಕೋಟಿ ಹಾಕಿದ್ದಾರೆ. 13 ಜನ ಹಾಕಿರೋದು. ನಾವು ಹಾಕಿರೋದು 5 ಲಕ್ಷ ಹಾಕಿದೀವಿ. 10 ಲಕ್ಷ ಬರುತ್ತೆ ಅಂತ ಹೇಳಿದ್ರಲ್ಲ. ಅವ್ರೈತಲ್ಲ ಲಿಂಕ್ ಕಳಿಸ್ತಿದ್ರು ಆನ್ಲೈನ್ ಮೂಲಕ. ಆನ್ಲೈನ್ ಲಿಂಕ್ ಹಾಕಿದ್ಮೇಲೆ ಅದಕ್ಕೆ ನಾವು ಪೇ ಮಾಡಬೇಕಿತ್ತು. ಅವ್ರು ರಾಜೇಶ್ ಅವ್ರು ಹಾಕ್ತಿದ್ರು ಲಿಂಕ್. ಟೆಲಿಗ್ರಾಮ್ ನಲ್ಲಿ ಬರುತ್ತಿತ್ತು. ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರು ಇವರು. ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಲಿಂಕ್ ಕಳಿಸ್ತಿದ್ರು ನಮ್ಗೆ. ಟೆಲಿಗ್ರಾಮ್ ನಲ್ಲಿ ಮಾತಾಡ್ತಿದ್ರು, ಹಿಂಗ್ ಲಿಂಕ್ ಹಾಕಿದೀವಿ, ಇದಕ್ಕೆ ಪೇ ಮಾಡ್ಬೇಕು ಅಮೌಂಟ್ ಅಂತ. ಕ್ಲಿಕ್ ಮಾಡ್ತಿದ್ವಿ. ಫಸ್ಟ್ ಗೆ ಕೊಟ್ರು, ಆಮೇಲೆ ಸೆಕೆಂಡ್ ಟೈಮಿಗೆ ಎಲ್ಲ ಬ್ಲಾಕ್ ಮಾಡಿದ್ರು ನಮ್ಗೆ. 300 ಬರ್ತಿದ್ವು. 1 ವಾರ ತಗೊಂಡ್ವಿ ನಾವು. ಬಟ್ ಅದು ನಾವು ಇದು ವಿಡ್ರಾ ಮಾಡಿದ್ದಿಲ್ಲ, ಅದ್ರಾಗೆ ಇತ್ತು. ಆಮೇಲೆ ಐತಲ್ಲ ತಕ್ಕನ ಮಠ ಅಂತ ಇದು ಆಫರ್ ಕೊಟ್ರು. ಆಮೇಲೆ ಸಾಲ ಮಾಡಿ ಹಾಕಿದ್ವಿ ನಾವು ಆಫರ್. ನವಾಬಿಟ್ ನಲ್ಲಿ ಅಂತ ಹೇಳಿದ್ರು. ಯಾರೋ ರಾಜೇಶ್ ಅಂತ ಹೇಳಿದ್ರು ನಮ್ಗೆ. ಟ್ರೇಡಿಂಗ್ ಕಂಪ್ನಿ ಅಂತ. ಅಲ್ಲ ನವಾಬಿಟ್ ಕಂಪ್ನಿ. ಟ್ರೇಡಿಂಗ್. ಕಾಯಿನ್ ಖರೀದಿ ಮಾಡೋದು, ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು ಅಂತ ಹೇಳಿದ್ರು. ಸೇಲ್ ಮಾಡಬೇಕು ಮತ್ತೆ ಇದು ಪರ್ಚೇಸ್ ಮಾಡಬಹುದು ಅಂತ ಹೇಳಿದ್ರು. ಅದು ಏನೂ ಇಲ್ಲ, ಎಲ್ಲ ವೈಟ್ ಪೇಜ್ ಆಗಿದೆ. ನಮ್ಗೆ ಫ್ರಾಡ್ ಮಾಡಿದ್ದಾರೆ. ಯಾರಂದ್ರೆ ರಾಜೇಶ್ ಅಂತ ಹೇಳ್ತಾ ಇದಾರೆ ಇವರು. ಶಾಹಿದ್, ಅರ್ಷದ, ನದೀಮ್ ಇವ್ರು ಹೇಳ್ತಾರೆ. ಇವರೇ ಫ್ರಾಡ್ ಮಾಡಿರೋದು. ಅವ್ರಿಗೆ ಕೇಳಿದ್ರೆ ಅವ್ರದ್ದು ಸ್ವಿಚ್ ಆಫ್ ಫೋನ್ ಸ್ವಿಚ್ ಆಫ್. ಅವ್ರ ಅಡ್ರೆಸ್ಸೇ ಇಲ್ಲ ದಾವಣಗೆರೆಯಲ್ಲಿ. ಕಂಪ್ಲೇಂಟ್ ಕೊಟ್ಟಿದೀವಿ. ಇಲ್ಲಿ ಇದು ವಿದ್ಯಾನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ. ಅಲ್ಲಿನೂ ಕೊಟ್ಟಿದೀವಿ. SP ತಾಗ ಹೋಗಿದೀವಿ ನಾವು. ಈಗ ಜಡ್ಸ್ತಾಗ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ. ಬಿಡಲ್ಲ ಅವ್ರಿಗೆ. ನಮ್ದು ಅಮೌಂಟ್ ನಮ್ಗೆ ಬರ್ಬೇಕು. ನಮ್ಗೆ ಬಂದು ಇಲ್ಲಿ ಅವರು ಜಾಯಿನ್ ಮಾಡ್ರಿ 200 ಜನಂಗ್ ಅಂತ ಹೇಳಿದ್ರು. 200 ಜನಕ್ಕೆ ಜಾಯಿನ್ ಮಾಡಿದೀವಿ. ಅವ್ರ ಮನಿ ತಾಗ ಬಂದ್ ಕುಣ್ಕಂತ ಇದಾರೆ. ನಮ್ಮ ಮನಿ ತಾಗ ಎಲ್ಲ ಆನ್ಲೈನ್. ರಾಜೇಶ್ ಇದ್ದಿದ್ರೆ ಅವ್ರದ್ದು ಫೋಟೋ ತೋರಿಸಬೇಕಿತ್ತು, ತೋರಿಸಿಲ್ಲ ಅವರು. ಎಲ್ಲ ಮಾಡಿರೋದು ಇವರೇ 3 ಜನ. ಎಲ್ಲ ಇದೆ, ಎಲ್ಲ ತೆಗ್ದೀವಿ ನಾವು. ಫೋನ್ ಪೇ ಅಲ್ಲಿ UPI ID ತಗೊಂಡು ಪೇ ಮಾಡ್ತಿದ್ವಿ ಲಿಂಕಿಗೆ. UPI ID ಎಲ್ಲ ಇದೆ ನೋಡ್ರಿ, ಇಲ್ಲೇ ಇದೆ. ನಾವು ತೆಗಿದೀವಿ ಎಲ್ಲ. 1930 ನಾವು ವಿದ್ಯಾನಗರ ಸ್ಟೇಷನ್ಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 2 ತಿಂಗಳಿಂದ ಹೋರಾಡ್ತಿದೀವಿ ದುಡ್ಡು ಹಾಕಿ ಸಾಲದಿಂದ. ಮತ್ತೆ ನಾವು ಕೆಲಸ ಬಿಟ್ಟು ನಮ್ಗೆ ಎಲ್ಲ ಗೊತ್ತಿಲ್ಲ. ಅದು ನಮ್ದು ಅಮೌಂಟ್ ನಮ್ಗೆ ಬರ್ಬೇಕು ಎಲ್ಲರಿಗೆ. ಅದೇ ಇರೋದು ನಮ್ಗೆ. ಅವ್ರಿಗೆ ಅರೆಸ್ಟ್ ಮಾಡಬೇಕು. ನಾವು ಮೀಡಿಯಾದಿಂದ ಇದೇ ನಾವು ನಿಮ್ ಇದು ಮಾಡ್ತಾ ಇರೋದು. ಅವ್ರಿಗೆ ಅರೆಸ್ಟ್ ಮಾಡ್ಬೇಕು, ಬಿಡಬೇಡ್ದು. ಇವತ್ತು ಇದು ಮಾಡಿದ್ರು, ಮುಂದಿನ ತಿಂಗಳ ಮತ್ತೆ ಬೇರೆದ್ ಮಾಡ್ತಾರ ಅವ್ರು. ನೆಕ್ಸ್ಟ್ ಅವ್ರು ಎಲ್ಲೆಲ್ಲ ಅದಾರ ಏನು ಸರ್, ಅವರು ಬರ್ತಾರೆ ರಾತ್ರಿ ಹೋಗ್ತಾರೆ. ನಾವು ಮನೆ ಹತ್ರ ಹೋದ್ರೆ ಇಲ್ಲ, ಅಲ್ಲಿ ಇರೋದಿಲ್ಲ. ಯಾರಿಲ್ಲ, ಸೇರ್ಸಿರೋದ್ ನಾವು. ಸೇರ್ಸಿರೋದ್ ನಾವು 10,000 ಅವ್ರಿಗೆ, 10,000 ಇವ್ರದ್ದು. ಹಿಂಗ್ ಮಾಡ್ರಿ. ನಾವು ಅದು ದುಡ್ಯಾಕ್ ಯಾಕೆ ಹೋಗ್ತೀರಿ? ಇದ್ರಾಗೆ 10,000 ಬರ್ತೈತಿ ನಮ್ಗೆ. ದಿವಸ 300-400 ರೂಪಾಯಿ ಬರ್ತೈತಿ. ಅದೇ ಇವ್ರೆ ಶಾಹಿದ್ ಹಿಂಗ್ ಮಾಡ್ರಿ ಅಂತ ಹೇಳಿ ಒಂದ್ 15 ದಿವಸ 20 ದಿವಸ ಮಾಡಿ ಆಮೇಲೆ ಕೈ ಮುಗಿದ್ ಬಿಟ್ಟವ್ರು. ಅವ್ರು ಇಲ್ಲೇ ಇರೋದವ್ರು, ಯಾರು ಬೇರೆರಲ್ಲ. ಇಲ್ಲೇ ದಾವಣಗೆರೆಗೆ ಇರೋದವ್ರು, ಎಲ್ಲೇ ಇಲ್ಲ ಅವರು. ಸೇರಿಸಿದ್ವಿ ಸರ್. ನಮ್ಮ ಮನೆ ಹತ್ರ ಬರ್ತಾರೆ ಜಗಳ ಮಾಡಕ್ಕೆ. ಒಂದ್ 10-20 ಜನ ಸೇರಿಸಿದ್ವಿ ನಾವು. ಮತ್ತೆ ಅವ್ರು ಏನ್ ಮಾಡ್ತಾರೆ, ನೀವು ಹೋಗ್ರಿ, ನಮ್ಗೆ ಸೇರಿ ನಮ್ ದುಡ್ಡು ಕೊಡ್ರಿ, ನೀವೇ ಹೋಗ್ರಿ, ನೀವಲ್ಲಿ ಸೇರಿಸಿದ್ದಲ್ಲ ಅಂತಾರೆ. ಏನಿಲ್ಲ ಸರಿ ಕೊಡ್ತೀವಿ, ಅದೇ ಕೊಡ್ತೀವಿ ನಿಮ್ಗೆ ಅಂತ ಅಂದ್ರ ಅವ್ರು. ಮತ್ ಕೊಟ್ರಲ್ಲ ಒಂದ್ 300-400 ರೂಪಾಯಿ ಕೊಡಕಿದ್ರು. ಮತ್ ಬೇರೆ ಕೆಲ್ಸಕ್ಕೆ ಏನ್ ಹೋಗ್ತೀರಿ? 10,000 ಕೊಟ್ರೆ ಇಷ್ಟು ಬರ್ತಾವ್, ಇಷ್ಟು ಬರ್ತೈತಿ ದುಡ್ಡು. ಬೇರೆ ಕೆಲ್ಸಕ್ಕೆ ಯಾಕೆ ಹೋಗ್ತೀರಿ? ಈ ತರ ಓಡಿದ್ವಿ. ಬಡವ್ರೆಲ್ಲ ತಿನ್ನಕಲ್ಲ, ಬರೋಬ್ಬರ್ ಮಣ್ಣು ತಿನ್ನಕಡ್ದೇವಿ. ಈಗ ಮಣ್ಣು ಅವ್ರು ನೀರೆಲ್ಲ ಅಲ್ಲ. ರಂಜಾನ್ ಹಬ್ಬದಾಗೆ ಇದು ಬಟ್ಟೆ ಐತಲ್ಲ ತಂದಿಲ್ಲ ಸರ್ ನಾವು. ಹಳೆ ಬಟ್ಟೆಗೆ ಕ್ಲೀನ್ ಮಾಡಿ
ಇಸ್ತ್ರಿ ಮಾಡಿಸಿ ಬಟ್ಟೆ ಹೊಡ್ಸಿದ್ವಿ ನಾವು. ಹೊಸ ಬಟ್ಟೆಗೆ 10,000 ಬರ್ತಿತ್ತಲ್ಲ ಅಂತ 20,000 ಬರತ್. ಈಗ 10,000 ಹಾಕಿದ್ರೆ 10,000 ಬರ್ತೈತಿ. 20,000 ಬಟ್ಟೆ ತರನಂತ ಅದನ್ನು 10,000 ಹಾಕಿದ್ವಿ. ಹಳೆ ಬಟ್ಟೆ ಇಸ್ತ್ರಿ ಮಾಡಿ ಹೋಗಿ ನಮಾಜಿ ಮಾಡಿದ್ದೇವೆ. ನಮಾಜಿ ಮಾಡಿ ಅವ್ನಿಗೆ ನೀರ್ ಬಿಡಬಾರ್ದು. ಅವ್ರಿಗೆ ನಾವ್ ಬರ್ತೇವೆ ಏನ್ ಮಾಡ್ಕೊಂತಾರಂತ ಅಲ್ಲೇ ಅದಾರಿ. ಅವ್ರ ಮನೆ ಹೋದ್ರ ರಾತ್ರಿ ಮನೆ ಇಲ್ಲ, ಅವ್ರು ಮನೆಗೆ ಇರೋದಿಲ್ಲ. ಇಲ್ಲ ಸಿಕ್ಕಿಲ್ಲ. ಅವ್ರು ಅಂತಾರ ಜನ ಅಲ್ಲಿ ಬಂದ್ರಿ ಇಲ್ಲಿ ಬಂದ್ರ ಅಂತ ನೀವ್ ಯಾಕೆ ಹಿಡಿಯೋದಿಲ್ಲ ಅಂತಾರೆ. ಸಿಗ್ತಾ ಇಲ್ಲ. ಅವ್ರು ಮನೆ ಆದವರು ದಾವಣಗೆರೆಗೆ ಎಚ್ಎಂ ಅಂತವ್ರು. ಎಚ್ಎಂ ಈ ತರ ಕೆಲಸ ಮಾಡ್ತಾರೆ. ಬರೇ ಬತ್ಲ ಮಾಡಿ ಹೊಡಿಬೇಕು ಆಕಿಗೆ. ಬರೇ ಬತ್ಲ ಮಾಡಿ ಹೊಡಿಬೇಕಂಗೆ ಬಿಡ್ಬಾರ್ದ. ಅವ್ರಿಗೆ ಈ ತರ ಮಾಡ್ತಾರೇನ್ರಿ? ನೀರಿಲ್ಲ ನಮ್ಗೆ ಹಂಗ್ ಮಾಡಕ್ತಾರೆ. ಜಾಯದಾ ದಾವಣಗೆರೆದವರು 10 ರಿಂದ 12 ಸಾವಿರ ಜನ ದಾವಣಗೆರೆದವರು ಇದ್ದಾರೆ. ಟೋಟಲ್ ಇಂಡಿಯಾ ಒಳಗೆ 36-40 ಸಾವಿರ ಜನ ಹಾಕಿದ್ದಾರೆ. ಇದ್ರಾಗೆ ಒಬ್ಬರಿಂದ 10 ಸಾವಿರ ಅಮೌಂಟ್ ಹಾಕಿದ್ದಾರೆ ಒಬ್ರು. ಇದ್ರಾಗೆ ಒಂದ್ ಐಡಿಯಿಂದ 10 ಸಾವಿರ ಹಿಡ್ಕಂದ್ರೇನು 4 ಸಾವಿರ ಕೋಟಿ ಆಯ್ತು. 5 ಲಕ್ಷ 10 ಲಕ್ಷ ಲಾಸ್ಟಿಗೆ ಹಾಕಿರೋದು ಅದು ಅಮೌಂಟ್. ಆಫರ್ ನೋಡಿ ಸ್ಟಾರ್ಟಿಂಗ್ 10 ಸಾವಿರ ಒಂದು ಐಡಿಯಿಂದ ಹಾಕಿರೋದು. ಡೈಲಿ ಪ್ರಾಫಿಟ್ ಬರುತ್ತಂತ ತೋರಿಸಿ 2 ತಿಂಗಳ ಕೊಟ್ಟೆ. ಆಮೇಲೆ ಏನ್ ಮಾಡಿದ್ರು, ಅದು ಪರ್ಚೇಸ್ ಮಾಡಿರೋದು ಕಾಯಿನ್ ಇರುತ್ತಲ್ಲ ಹೋಲ್ಡ್ ಮಾಡಿಸಿದ್ರು. 60 ದಿವಸ ಆದ್ಮೇಲೆ ಸೇಲ್ ಮಾಡಿಸ್ತೀವಿ ನಾವು ಅಂತ ಏನ್ ಮಾಡಿದ್ರು. 15 ದಿವಸ ಆದ್ಮೇಲೆ ನೀವು ಇನ್ನೊಂದ್ಸಲಿ ಡಿಪಾಸಿಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ರಿ. 60 ದಿವಸ ಆದ್ಮೇಲೆ ನಿಮ್ದು ಅಮೌಂಟ್ ರಿಫಂಡ್ ಬರುತ್ತೆ. ಮತ್ತೆ ಅದು 2 ಸೇರಿ ವಿಡ್ರಾ ಮಾಡ್ರಿ ಅಂತ ಹೇಳಿದ್ರು. ಹ್ಞೂ ಅಂತ ಮತ್ತೆ ಡಬಲ್ ಡಿಪಾಸಿಟ್ ಮಾಡಿದ್ವು. 10 ಸಾವಿರ ಮತ್ತೆ ಡಿಪಾಸಿಟ್ ಮಾಡಿ ವರ್ಕ್ ಮಾಡಕತ್ತಿದ್ವಿ. ಅದು ಆದ್ಮೇಲೆ ಮತ್ತೆ ಇನ್ನೊಂದ್ ಮಾಡಿ ಏನ್ ಮಾಡಿದ್ರು, ಆಫರ್ ಬಿಟ್ಟಿದ್ರು ಅವರು. ಎಷ್ಟು 30 ಸಾವಿರ ಹಾಕಿದ್ರೆ 50 ಸಾವಿರ ಬರುತ್ತೆ, 80 ಸಾವಿರ ಹಾಕಿದ್ರೆ 1.5 ಲಕ್ಷ ಬರುತ್ತೆ ಅಂತ ಏನ್ ಮಾಡಿದ್ರು. ಅದು ಆಫರ್ ದೊಡ್ಡ ಅಮೌಂಟ್ ಇಂದ ಆಫರ್ ಕೊಟ್ಟು ಅದ್ರಾಗೆ 2 ಲಕ್ಷ 5 ಲಕ್ಷ ಅಂದ ಅಮೌಂಟ್ ಹಾಕಿದೀವಿ ಎಲ್ಲ ಇದ್ರಾಗೆ. ಅವ್ರ ಏನ್ ಮಾಡಾಕತ್ತಾರೆ, ಈಗ ಆರಾಮಾಗಿ ಅಡ್ಡಾಡಕತ್ತಾರೆ. ಬೇಲ್ ತಗೊಂಡು FIR ಮಾಡಿದ್ವಿ ಅದ್ರ ಮೇಲೆ. ಅವ್ರ ಬೇಲ್ ತಗೊಂಡು ಆರಾಮಾಗಿ ಅಡ್ಡಾಡಕತ್ತಾರೆ. ಎಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಅವ್ರ ಏನ್ ಮಾಡಾಕತ್ತಾರೆ, ನಾವು ಅಮೌಂಟ್ ಹಾಕಿದೀವಿ ನಮ್ದು ಹೋಗಿತಿ ಅನ್ನಕತ್ತಾರೆ. ದುಡ್ಡು ಇಸ್ಕೊಂಡು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಿದ್ರು. ಅವ್ರು ಇನ್ವೆಸ್ಟ್ ಏನು ಮಾಡಿಲ್ಲ. ಅವರು ಕ್ರಿಪ್ಟೋ ಕರೆನ್ಸಿ ಏನಾಗಿ ಬಿಟ್ ಕಾಯಿನ್ ಬರುತ್ತಲ್ಲ ಅಂತದ್ದು ಬೇರೆ PP ಕಾಯಿನ್, BONK ಕಾಯಿನ್ ಅಂತ ಒಂದು 4-8 ಕಾಯಿನ್ ಸೆಲೆಕ್ಟ್ ಮಾಡಿದ್ರು. ಅವ್ರು ಪದೇ ಅದೇ ಪರ್ಚೇಸ್ ಮಾಡಿ ಅದೇ ಸೇಲ್ ಮಾಡ್ತಿದ್ರು. ಬೇರೆ ಕಾಯಿನ್ ಬರ್ತಿದ್ದಿಲ್ಲ. ಸೇಮ್ ಅಮೌಂಟ್ ಮತ್ತೆ 7 ಸಾವಿರಕ್ಕೆ ಇದು PP ಕಾಯಿನ್ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಅದೇ ಕಾಯಿನ್ ಸೇಮ್ ಅಮೌಂಟ್ ಗೆ ಪರ್ಚೇಸ್ ಮಾಡಿಸಿದ್ರು. ಅಮೌಂಟ್ ವೆರಿಫಿಕೇಶನ್ ಏನು ಆಗಿಲ್ಲ, ಕಡಿಮೆ ಜಾಸ್ತಿ ಏನು ಆಗಿಲ್ಲ. ಇವ್ರು ಏನ್ ಮಾಡ್ತಿದ್ರು, ಒಂದು ಆಪ್ ರೆಡಿ ಮಾಡಿದ್ರು. ಪ್ಲೇ ಸ್ಟೋರ್ ನಾಗ ಡೌನ್ಲೋಡ್ ಮಾಡಿದ್ದು ನೋವಾಬಿಟ್ ಇನ್ ಅಂತ ಒಂದು ಆಪ್ ರೆಡಿ ಆಗಿತ್ತು. ಅದು ಆಂಡ್ರಾಯ್ಡ್ ಇಂದ ಒಂದು ಬೇರೆ ಇತ್ತು, ಐಫೋನ್ ಇಂದ ಒಂದು ಬೇರೆ ಆಪ್ ಇತ್ತು. 2 ಆಪ್ ರೆಡಿ ಮಾಡಿದ್ರು. ಅದು ಎಲ್ಲ ಟ್ರೇಡಿಂಗ್ ಎಲ್ಲ ಮೆಸೇಜ್ ಟೆಲಿಗ್ರಾಮ್ ನಾಗ ಕೊಡ್ತಿದ್ರು ಅವರು. ಅದ್ರಾಗೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಗೆ ಟ್ರೇಡಿಂಗ್, ಮತ್ ಸಂಜೆ 8 ಗಂಟೆಯಿಂದ 9 ಗಂಟೆ, ದಿವಸಕ್ಕೆ 2 ಗಂಟೆ ಟ್ರೇಡಿಂಗ್ ಮಾಡಿಸ್ತಿದ್ರು ಅವರು. ಟ್ರಾನ್ಸಾಕ್ಷನ್ ಎಲ್ಲ UPI ID ಥ್ರೂ. UPI ID ಆಪ್ ನಾಗೆ ಡಿಪಾಸಿಟ್ ಮಾಡೋದು ಇತ್ತು, ಇದು ವಿಡ್ರಾ ಮಾಡೋದು ಆಪ್ ನಾಗ ಇದು ಇತ್ತು. ಅದ್ರಾಗೆ ಆಪ್ಷನ್ ಇತ್ತು. ಅದ್ರಾಗೆ ಮಾಡ್ತಿದ್ರು. ಅದು ಆಪ್ ಡಿಪಾಸಿಟ್ ಮಾಡಕ್ಕೆ ಒಂದು ಲಿಂಕ್ ಬರ್ತಿದ್ರು, ಸ್ಕ್ಯಾನರ್. ಸ್ಕ್ಯಾನ್ ಮಾಡಿ ಅಮೌಂಟ್ ಹಾಕಿದ್ರಿ ನಾವು. ಡೈಲಿ 300 ಬಂದಿದೆ ಅಂತ ಆಸೆ. ಅದ್ರಾಗೆ ಆಪ್ ನಾಗೆ ಜಮಾ ಆಗ್ತಿತ್ತು ಅದು. ಇದು ಬಹಳ ಕೂಲಿ ಮಾಡೋದ್ ಜನನು ಹಾಕಿದ್ದಾರೆ, ಬಡವ್ರ ಜನ ಬಹಳ ಹಾಕಿದ್ದಾರೆ. ಮಕ್ಕಳದ್ದು ಆಪರೇಷನ್ ಅಮೌಂಟ್ ತಗೊಂಡ್ ಹಾಕಿದ್ದಾರೆ. ಮತ್ತೆ ಮದ್ವೆ ಆಗೋದ್ ಅಮೌಂಟ್ ಹಾಕಿದ್ದಾರೆ. ರಂಜಾನ್ಯಾಗೆ ಜಾಸ್ತಿ ದುಡಿಬೇಕಂತ ಏನ್ ಮಾಡಿದಾರೆ, ಸಾಲ ತಗೊಂಡ್ 50 ಸಾವಿರ 10 ಸಾವಿರ ಹಂಗೆ ಮತ್ತೆ ಎಕ್ಸ್ಟ್ರಾ ಹಾಕಿದ್ದಾರೆ. ರಂಜಾನ್ ಜಾಸ್ತಿ ಚೆನ್ನಾಗಾಗ್ಲಿ ಅಂತ ಏನ್ ಮಾಡ್ತಾರೆ ಜನ, ಒಂದು 5 ID ಇದ್ರೆ 50 ಸಾವಿರ ಆಗುತ್ತೆ, ರಂಜಾನಿಗೆ ಹಬ್ಬಕ್ಕೆ ಆಗುತ್ತೆ ಅಂತ ಏನ್ ಮಾಡ್ತಾರೆ, 50 ಸಾವಿರ ಸಾಲ ತಗೊಂಡ್ ಹಾಕಿದ್ದಾರೆ. ಹಂಗ್ ಮಾಡಿ ದಾವಣಗೆರೆ ಟೋಟಲ್ ಪೂರ್ತಿ 12 ಸಾವಿರ ಜನ ಹಾಕಿದ್ದಾರೆ. 12 ಸಾವಿರ ಜನ ಅಮೌಂಟ್ ಹಾಕಿದ್ದಾರೆ. ಎಲ್ಲ ನಮ್ಮ ಏರಿಯಾ ಆಜಾದ್ ನಗರ್, ಅಹಮದ್ ನಗರ್, ಭಾಷಾನಗರ್, ಮುಸ್ತಫಾ ನಗರ್, ಇದು ಬೇತೂರು ರೋಡ್, ಇದು ವಿದ್ಯಾನಗರ್, ಇದು ಯಾವ್ದು ಇನೋಮನಗರ್, ಜಾಲಿನಗರ್, ಎಲ್ಲಾ ಕಡೆಯಿಂದ ಹಾಕಿದ್ದಾರೆ ಅಮೌಂಟ್. ಇದು ಮುಸ್ಲಿಂ ಜನನೇ ಜಾಸ್ತಿ ಟಾರ್ಗೆಟ್ ಆಗಿರೋದು. ಇದ್ರಾಗ 95% ಮುಸ್ಲಿಂ ಜನ ಇದಾರೆ. ಇದ್ರಾಗ 5% ಲಾಸ್ಟಿಗೆ ಬೇರೆ ಹಾಕಿರೋದು. ಜಾಸ್ತಿ ಮುಸ್ಲಿಂ ಜನನೇ ಅಮೌಂಟ್ ಹಾಕಿರೋದು ಇದ್ರಾಗ. ಮುಸ್ಲಿಂ ಕಮ್ಯುನಿಟಿನ ಹಾಕಿರೋದು. ಇದು ಫ್ರಾಡ್ ಮಾಡಿರೋದು ಮುಸ್ಲಿಂ ಜನಾನೇ ಮಾಡಿರೋದು, ಬೇರೆ ಯಾರು ಮಾಡಿಲ್ಲ. ಇವ್ರು ರಾಜೇಶ್ ಅಂತ ಸುಮ್ನೆ ಹೆಸರು. ಇದು ಬೇರೆ ಇವ್ರು ನಮ್ ಮುಸ್ಲಿಂ ಜನಾನೇ ಮಾಡಿರೋದು. ಇದು ನಮ್ ಜನಾನೇ ನಮಗೆ ಇದು ಮಾಡಿರೋದು, ಫ್ರಾಡ್ ಮಾಡಿರೋದು.